ಸ್ಲಮ್ಗಳು ಕೂಡ ಇದೆ, ಅವುಗಳ ಅಭಿವೃದ್ಧಿಗೋಸ್ಕರ ನೀವೇನ್ ಮಾಡಿದ್ದೀರಾ ಸರ್? ಈ ಸರ್ಕಾರ ಯಾವುದೇ ಒಂದು ನಮಗೆ ಅನುದಾನವನ್ನು ಇಡೀ ಬೆಂಗಳೂರಿಗೆ ಕೊಡ್ತಾ ಇಲ್ಲ. ಇಲ್ಲಿ ಯಾವುದೋ ಒಂದು ಕಾರಣದ ಕೈಗಳು ಕೆಲಸ ಮಾಡಿದೆ, ಕೈಗೆ ಸಿಗಬೇಕು. ಡಿ.ಕೆ. ಶಿವಕುಮಾರ್ ಅವ್ರ ಹತ್ರ ಹೋಗಿ ಮಾತಾಡಿ ಈ ಥರ ಇಲ್ಲ ಈ ಥರ ಅಂತ ಹೇಳಿದ್ಮೇಲೆ ಇವತ್ತು ಕಸದ ಯಾವ ಥರ ಒಂದು ಮಾಫಿ ಆಗಿದೆ ಅಂತಂದರೆ ಜಯನಗರ ಫೋರ್ತ್ ಬ್ಲಾಕ್ ಕಾಂಪ್ಲೆಕ್ಸ್ ಭಾಳ ಹದಗೆಟ್ಟಿದೆ, ಇವತ್ತು ಹಾಳು ಬಿದ್ದ ಹಂಪೆ ಆಗಿದೆ. ಎಲ್ರಿಗೂ ನಮಸ್ಕಾರ. ಫಸ್ಟ್ ವ್ಯೂ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸೌಮ್ಯ ಹಾಸನ್. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಜಯನಗರದ ಶಾಸಕರಾದಂತಹ ಸಿ.ಕೆ. ರಾಮಮೂರ್ತಿ ಸರ್ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹೇಗಿದೆ ಜಯನಗರ, ಏನಂತಾರೆ ಜನರು? ಅವರು ಕಾರ್ಪೊರೇಟರ್ ಆಗಿದ್ರು, ಈಗ ಶಾಸಕರಾಗಿದ್ದಾರೆ. ಹೇಗಿದೆ ಲೈಫ್ ಕೇಳೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ನಮಸ್ತೆ ಸರ್. ಕಾರ್ಪೊರೇಟರ್ ಆಗಿರೋದಕ್ಕೂ MLA ಆಗಿರೋದಕ್ಕೂ ಏನ್ ಡಿಫ್ರೆನ್ಸ್ ಸರ್? ಕಾರ್ಪೊರೇಟರ್ ಅಂತಂದ್ರೆ ನಾನು 2 ಬಾರಿ ನಾನು ಕಾರ್ಪೊರೇಟರ್ ಆಗಿದೆ. ಹೌದು. ನನ್ನ ಶ್ರೀಮತಿಯವರು ನಾಗರತ್ನ ಅವರು ಒಂದ್ಸಲಿ ಕಾರ್ಪೊರೇಟರ್ ಆಗಿದ್ರು. ಹೌದು. ಸೊ ಕಾರ್ಪೊರೇಟರ್ MLAಗೂ ಬಹಳ ಅಜಗಜಾಂತರ ವ್ಯತ್ಯಾಸ. ಇದು ಶಾಸಕಾಂಗ, ಶಾಸಕರು ಶಾಸನವನ್ನ ಮಾಡೋರು, ಇಡೀ ರಾಜ್ಯವನ್ನ ಪ್ರತಿನಿಧಿ ಮಾಡುವಂಥದ್ದು. ನಾವು ಇಲ್ಲಿಂದ ಆಯ್ಕೆ ಆದ್ರೂ ಕೂಡ ಇಡೀ ರಾಜ್ಯದ ಬಗ್ಗೆ ನಾವು ಮಾತಾಡ್ಬೋದು. ಏನು ಆಗ್ತಾ ಇದೆ ರಾಜ್ಯದಲ್ಲಿ, ಏನು ಎತ್ತ ರಾಜ್ಯಕ್ಕೆ ಏನು ಬೇಕು ರೈತರಿಗೆ, ಎಲ್ಲವೂ ಕೂಡ ನಾವು ಮಾತಾಡುವಂಥ ಒಂದು ಒಳ್ಳೆ ಅವಕಾಶ ನಮಗೆ ಸಿಕ್ಕಿದೆ. ಬರೀ ಕಾರ್ಪೊರೇಟರ್ ಆ ವಾರ್ಡಿಗೆ ಮಾತ್ರ ಸೀಮಿತ. ಕಾರ್ಪೊರೇಟರ್ ಉದಾಹರಣೆ ಪಟ್ಟಾಭಿರಾಮ್ ನಗರ ವಾರ್ಡ್ ಕಾರ್ಪೊರೇಟರ್, ಈ ವಾರ್ಡ್ಗೆ ಮಾತ್ರ ನಾನು ಸೀಮಿತ ಆಗಿದ್ದು, ಬೇರೆ ವಾರ್ಡ್ ಬಗ್ಗೆ ಬರಲ್ಲ. ಆದರೆ ಇವತ್ತು ಕಾರ್ಪೊರೇಟರ್ಗಿಂತ MLA ಪೋಸ್ಟ್ ಆದಮೇಲೆ ನನ್ನ ಲೈಫ್ ಸ್ಟೈಲೇ ಚೇಂಜ್ ಆಗಿದೆ. ಮತ್ತೆ ಕಾನ್ಸ್ಟಿಟ್ಯೂನ್ಸಿ ಕೂಡ ಬಹಳ ದೊಡ್ಡದಿದೆ. 7 ವಾರ್ಡ್ಗಳನ್ನ ನಾನು ಇವತ್ತು ನೋಡುವಂತ ಕ್ಷೇತ್ರ. ಜಯನಗರ ತುಂಬಾ ದೊಡ್ಡ ಕಾನ್ಸ್ಟಿಟ್ಯೂನ್ಸಿ ಅಂತ ಏನಿಲ್ಲ. ಆದ್ರೆ ಇಲ್ಲಿ ಜಯನಗರ ಅಂತ ತಕ್ಷಣ ಏನಂತಾರೆ ಜನ, ಹೈಫೈ ಜಯನಗರ. ಇಲ್ಲಿ ಬಹಳ ಪ್ರಬುದ್ಧರಿದ್ದಾರೆ. ಆದ್ರೆ ಜಯನಗರದಲ್ಲಿ ಸಾಹುಕಾರಗಳು ಇದ್ದಾರೆ, ಶ್ರೀಮಂತರು ಇದ್ದಾರೆ, ಮತ್ತೆ ಒಳ್ಳೊಳ್ಳೆ ಇಂಡಸ್ಟ್ರೀಸ್ಗಳು ಇದ್ದಾರೆ, ಆಟೋ ಡ್ರೈವರ್ಸ್ಗಳು ಇದ್ದಾರೆ, ಬಹಳ ಕಡು ಬಡವರು ಕೂಡ ಇವತ್ತು BPL ಕಾರ್ಡ್ ಹೋಲ್ಡರ್ ಕೂಡ ಜಯನಗರದಲ್ಲಿದ್ದಾರೆ. ಈ ದೃಷ್ಟಿಯಿಂದ ಇದು ಎಲ್ಲನೂ ಕೂಡ ಸರಿಸಮಾನವಾಗಿ ತಗೊಂಡೋಗುವಂತ ಕೆಲಸವನ್ನ ನಾವು ಮಾಡಬೇಕು. ಅದು ನಾವು ಸಮರ್ಥರು ಅಂತ ಅನ್ಸ್ಕೋಬೇಕು. ಬರೀ ಒಬ್ರು ಶಾಸಕ ಜನ ಏನು ಅಪೇಕ್ಷೆ ಪಡ್ತಾರೆ, ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಬೇಕು. ಕರೆಕ್ಟ್ ಸರ್, ವೆರಿ ಇಂಪಾರ್ಟೆಂಟ್ ಇದು. ಆಮೇಲೆ ಎತ್ತಿಲ್ವಾ ಮತ್ತೆ ಫೋನ್ ಮಾಡಬೇಕು. ಕರೆಕ್ಟ್. ಆಮೇಲೆ ಕೈಗೆ ಸಿಗ್ಬೇಕು. ನಾನೇನು ಮಾಡಿದ್ದೀನಿ ಅಂತಂದ್ರೆ ಬೆಳಗ್ಗೆ 7-7:30 ಯಾವುದೋ ಒಂದು ಪಾರ್ಕಿಗೆ ಹೋಗ್ತೀನಿ, ಪಬ್ಲಿಕ್ನ ಮಾತಾಡ್ತೀನಿ, ಯಾವುದೋ ಹೋಟ್ಲ್ ಹತ್ರ ಹೋಗ್ತೀನಿ, ಮಾತಾಡ್ತೀನಿ. 9:00 ನಮ್ಮ ಆಫೀಸಿಗೆ ಬರ್ತೀನಿ. ಅವತ್ತೇನೋ ಆಗಿಲ್ಲ ಅಂದರೆ ಮತ್ತೆ ಸಾಯಂಕಾಲ ಮತ್ತೆ ಆಫೀಸಿಗೆ ಒನ್ ಟೈಮ್ ಆಫೀಸಿಗೆ ಬಂದು ನಾನು ಕೂತ್ಕೊಳ್ತೀನಿ. ನನ್ನ MLA ಹೆಲ್ಪ್ ಲೈನ್ ಅಂತಲೇ ಒಂದು ನಂಬರ್ ಕೊಟ್ಬಿಟ್ಟಿದ್ದೀನಿ. ಇಡೀ ಎಲ್ಲ ಕಡೆ ಓಪನಿಂಗ್ ಉದ್ಘಾಟನೆ ಕೂಡ ಮಾಡಿದ್ದೀವಿ. ಆಂಬುಲೆನ್ಸ್ ಮಾಡಿದ್ದೀನಿ, ಒಂದು ಪ್ರಾರಂಭ ಆಯಿತು ಅಂದರೆ ಉಚಿತ ಆಂಬುಲೆನ್ಸ್ ಕೂಡ ಮಾಡಿದ್ದೀನಿ. ಈ ದೃಷ್ಟಿಯಿಂದ ಈ ರಾಮಮೂರ್ತಿ ಅಂತ ಏನೋ ಕೈಗೆ ಸಿಗ್ತಾನೆ, ಈ ಥರ ಒಂದು ಮನೋಭಾವ ಇದೆ. ಓಕೆ ಸರ್, ಒಬ್ಬ ವ್ಯಕ್ತಿಗೆ ಗೆಲ್ಲೋದು ಇಂಪಾರ್ಟೆಂಟಾ, ಹೇಗೆ ಗೆದ್ದೆ ಅನ್ನೋದು ಇಂಪಾರ್ಟೆಂಟಾ ಸರ್? ನೋಡಿ, ಗೆಲ್ಲೋದು ಇದೆಯಲ್ಲ ಅದು ವೆರಿ ವೆರಿ ಇಂಪಾರ್ಟೆಂಟ್. ಒಬ್ಬ ಮನುಷ್ಯ ಅವನಿಗೊಂದು 100 ಅಡಿ ಓಟ ಕೊಡ್ತಾರೆ. ನಾನು 99 ಅಡಿ ಹೋಗ್ಬಿಟ್ಟು ನಾನು ಸೋತೆ ಅನ್ನಬಾರ್ದು. 105 ಅಡಿಗೆ ಹಾಕ್ಬೇಕು, ಪ್ಲಾನ್ ಮಾಡಬೇಕು. 105 ಅಡಿ ಒಂದು ಪ್ಲಾನ್ ಮಾಡಿ ನಾನು ಅಲ್ಲಿ ಅಷ್ಟು ನಾವು ರೀಚ್ ಮಾಡೋದು ಪ್ಲಾನ್ ಮಾಡಬೇಕು. MLA ಟಿಕೆಟ್ ಕೊಡ್ಬೇಕಾದ್ರೆ ಫಸ್ಟ್ ಸರ್ವೆ ಆಗುತ್ತೆ, ಜನಪ್ರಿಯತೆ ನೋಡ್ತಾರೆ. ಜಯನಗರ ಕಾನ್ಸ್ಟಿಟ್ಯೂನ್ಸಿ ಅಂತಂದ್ರೆ ನಾವು ಅನ್ಕೊಂಡಂಗೆ ಅದು ಕಠಿಣನೇ ಇದು. ರಾಮಲಿಂಗ ರೆಡ್ಡಿ ಅವರ ಸುಪುತ್ರಿ ಅವರು ನಿಂತ್ಕೊಂಡ್ಮೇಲೆ ಸೊ ರಾಮಲಿಂಗ ರೆಡ್ಡಿ ಅವ್ರಿಗೆ ಒಂದು ಒಳ್ಳೆ ಹೆಸರಿದೆ. ಈ ದೃಷ್ಟಿಯಿಂದ ಎಲ್ಲೋ ಒಂದ್ ಕಡೆ ಮೈನಾರಿಟೀಸ್ ಎಲ್ಲ ಒಂದ್ ಸೈಡ್ ಆದ್ರು. ಆವಾಗ ನಮ್ಮಲ್ಲಿ 14 ಆ ಟೈಮ್ನಲ್ಲಿ 14 ಮಿನಿಸ್ಟರ್ 16 ಮಿನಿಸ್ಟರ್ ಸೋತರು. ಮತ್ತೆ ನಾವು ಕೂಡ 100ರಿಂದ ನಾವು ಬರೀ 66ಕ್ಕೆ ನಾವು ಬಂದ್ವಿ ನಾವು. ಅಂದ್ರೆ ಅದೊಂಥರ ಗಾಳಿ ಬೀಸ್ತಾ ಇತ್ತು, ಕಾಂಗ್ರೆಸ್ ಗಾಳಿ ಬೀಸ್ತಾ ಇತ್ತು. ಈ ಟೈಮ್ನಲ್ಲಿ ಜನ ನನ್ಗೆ ಆಶೀರ್ವಾದ ಮಾಡಿದ್ದಾರೆ. ಈ 16 ವೋಟ್ಗಳು ನಿಮ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಸರ್? ಮೇಡಮ್, ಒಬ್ಬ ಮನುಷ್ಯ ICU ಹೋಗಿ ICUನಲ್ಲಿ ಗೆದ್ಕೊಂಡ್ ಬಂದಂಗ ಆಯ್ತು. ICUಗೆ ಹೋಗಿ ICUನಲ್ಲಿ ಯಾರು ನೋಡ್ಕೊಂಡು ಅವ ಜೀವನ ಸಾಯ್ತಾನೋ ಬದುಕ್ತಾನೋ ಅಂತ ದೇವರು ನನ್ನ ICUಯಿಂದ ಎತ್ತಿ ನನ್ನ ತಗೊಂಬಂದ್ ಬಿಟ್ಟಂಗಾಯ್ತು. ಅಂದ್ರೆ ಜನ ನನ್ಗೆ 60,000 ಜನ ನನಗೆ ಓಟ್ ಹಾಕಿದ್ದಾರೆ. ನನಗೆ ಅದು ಸರಿಸಮಾನ ಫೈಟ್ಗಳು, ಸರಿಸಮಾನ ಅಂತ ಫೈಟ್ಗಳಿದೆ. ನಾನು ಕಾರ್ಪೊರೇಟರ್ ಆದಾಗ ನಾನು 3,000 5,000 ನಾನು ಲೀಡಿಂಗ್ ನಾನು ಗೆಲ್ತಿದ್ದೆ. ಕಾರ್ಪೊರೇಟರ್ ಆದಾಗಲೇ ನನ್ನ ಮಿಸಸ್ 8,000 ಲೀಡಿಂಗಲ್ಲಿ ಗೆದ್ಲು. ಆದರೆ ಇದ್ರ ಜೊತೆಗೆ ಗುರಪ್ಪನಪಾಳ್ಯ ಅಂತ ವಾರ್ಡ್ಗಳು, ಬೈರ್ಸಂದ್ರ ಅಂತ ವಾರ್ಡ್ಗಳು, ಜಯನಗರ ಈಸ್ಟ್ ಅಂತ ವಾರ್ಡ್ಗಳು ಏನಿದೆ ಎಲ್ಲ ಕೂಡ ಅಲ್ಲಿ ಸ್ವಲ್ಪ ಮೈನಾರಿಟಿ ಜಾಸ್ತಿ ಇದೆ. ಈ ಸಲ ಮೈನಾರಿಟಿ ನಮ್ಮ ಕೈ ಹಿಡಿದಿಲ್ಲ.
BJPಯಿಂದ ಕೈ ಹಿಡಿದಿಲ್ಲ. ನಾನಿವಾಗ ಅವ್ರ ಹತ್ರ ಹೋಗ್ತಾ ಇದ್ದೀನಿ, ಅವ್ರು ಮಾತಾಡ್ತಾ ಇದ್ದೀನಿ, ಅವರ ಪ್ರೀತಿನ ನಾನು ತಗೊತಾ ಇದ್ದೀನಿ. ನಾನು ಹೇಳ್ತಾರೆ ಎಲ್ಲರೂ ಒಂದೇ, ನಮಗೆ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದರೆ ಎಲ್ಲ ಧರ್ಮಗಳು ಒಂದೇ. ಆ ದೃಷ್ಟಿನ ಹೋಗ್ತಾ ಇದ್ದೀನಿ. ಜನ ಅಂದ್ಕೊಂಡಿದ್ದಾರೆ, ಓ ರಾಮಮೂರ್ತಿ ನಾವೇನೋ ಅಂದ್ಕೊಂಡ್ಬಿಟ್ಟಿದ್ವಿ, ಒಳ್ಳೆ ಮನುಷ್ಯ ಅಂದ್ಕೊಂಡು ಅವರು ಕೂಡ ನಮಗೆ ಮುಂದೆ ದಿನಗಳು ನಮ್ಗೆ ಸಹಾಯ ಮಾಡ್ತಾರೆ ಮೇಡಮ್. ನಮಗೆ ಸರ್, ಅನುದಾನ ಬಿಡುಗಡೆ ವಿಚಾರವಾಗಿ ಒಂದಷ್ಟು ವಾದ ವಿವಾದ ಚರ್ಚೆ ಎಲ್ಲವೂ ಆಗೋಯ್ತು. ಎಲ್ಲಿ ತನಕ ಬಂತು ಸರ್ ಅದು? ಅನುದಾನ ನನಗೆ ಒಬ್ಬ MLAಗೆ ಅನುದಾನ ಕೊಡಬೇಕಾಗಿದ್ದು ಅವರು ಕೆಲಸ. ಈಗ 27 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಕೊಟ್ಟು 28ನೇ ಒಂದು ಕಾನ್ಸ್ಟಿಟ್ಯೂನ್ಸಿ ಕೊಟ್ಟಿಲ್ಲ. ಮತ್ತು ಬ್ರ್ಯಾಂಡ್ ಬೆಂಗಳೂರು ಅಂತ ಯಾವ ಥರ ಮಾಡೋದು? ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆ ಅಂದರೆ 28 ವಿಧಾನಸಭಾ ಕ್ಷೇತ್ರವನ್ನು ಒಟ್ಟಿಗೆ ತಗೊಂಡೋಗುವಂಥ ಕೆಲಸವನ್ನು ಮಾಡಬೇಕು. ಆ ದೃಷ್ಟಿಯಿಂದ ಇಲ್ಲಿ ಯಾವುದೋ ಒಂದು ಕಾರಣದ ಕೈಗಳು ಕೆಲಸ ಮಾಡಿದೆ, ಕೊಡಬಾರ್ದು ಜಯನಗರಕ್ಕೆ ಅಂತ. ಆ ದೃಷ್ಟಿಯಿಂದ ಸನ್ಮಾನ್ಯ DK ಶಿವಕುಮಾರ್ ಅವ್ರ ಹತ್ರ ಹೋಗಿ ಮಾತಾಡಿ ಈ ಥರ ಇಲ್ಲ, ಈ ಥರ ಅಂತ ಹೇಳಿದ್ಮೇಲೆ ಅವರು ಆಯಿತು ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾನು ಆಭಾರಿಯಾಗಿರ್ತೀನಿ. ನಾನು ಒಟ್ಟಾರೆ ಹೇಳಬೇಕು ಅಂದರೆ ಬೆಂಗಳೂರು ಡೆವಲಪ್ಮೆಂಟ್ ಆಗಬೇಕು. ನಾವು ಬೆಂಗಳೂರಲ್ಲಿ ಇವಾಗ ಎಲ್ಲ ಶಾಸಕರು ಕೂಡ ಒಂದು ಏನಾಗಿದ್ದಾರೆ, ಒಂದು ಬೆಂಗಳೂರಿನಲ್ಲಿ ಬ್ರ್ಯಾಂಡ್ ಬೆಂಗಳೂರು ಅಂತ ಏನು ಹೇಳ್ತಾ ಇದ್ದಾರೆ, ಈ ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಎಲ್ಲ ಶಾಸಕರನ್ನ ಒಳಗೊಂಡಂತೆ, ಆಲ್ MLAs ಒಳಗೊಂಡಂತೆ ಇವತ್ತು ಬೆಂಗಳೂರು ನಗರದಲ್ಲಿ 1.5 ಕೋಟಿ ಜನ ಇವತ್ತು ವಾಸವಾಗಿದ್ದಾರೆ. 1.5 CR. ಆ ಕಸಗಳು ಇವತ್ತು ಕಸದ ಯಾವ ಥರ ಒಂದು ಮಾಫಿ ಆಗಿದೆ ಅಂತಂದ್ರೆ, ಕಸದ್ದೇ ಒಂದು ದೊಡ್ಡ ಮಾಫಿ, ಎಲ್ಲಿ ನೋಡೋ ಕಸ ಇದಾಗ್ತಿದೆ. ಇದೆಲ್ಲವೂ ತಗೊಂಡು ಬೆಂಗಳೂರಿನ ಒಂದು ಡೆವಲಪ್ಮೆಂಟ್ ಮಾಡಬೇಕು ಅಂತ ಏನಿದೆ, ಆ ದೃಷ್ಟಿಯಿಂದ ಎಲ್ಲ ಶಾಸಕರು ಕೈ ಜೋಡಿಸ್ತಾರೆ. ಬೆಂಗಳೂರು ನಗರ ಒಂದು ಡೆವಲಪ್ಮೆಂಟ್ ಆಗುತ್ತೆ. ಓಕೆ ಸರ್, ಜಯನಗರ ನಿಮ್ಮ ದೃಷ್ಟಿಯಲ್ಲಿ ಮುಂದೆ ಫ್ಯೂಚರ್ಲಿ ಹೇಗಿರುತ್ತೆ ಸರ್? ಜಯನಗರದಲ್ಲಿ ಅನೇಕ ನಾವೊಂದು ಚುನಾವಣೆಯಲ್ಲಿ ಪ್ರಣಾಳಿಕೆಯನ್ನ ಮಾತು ಕೊಟ್ಟಿದ್ವಿ. ಅಂದರೆ ಜಯನಗರ 4th ಬ್ಲಾಕ್ ಕಾಂಪ್ಲೆಕ್ಸ್ ಭಾಳ ಹದಗೆಟ್ಟಿದೆ, ಇವತ್ತು ಹಾಳು ಬಿದ್ದ ಹಂಪೆ ಆಗಿದೆ. ಸೊ ಈ ದೃಷ್ಟಿಯಿಂದ DK ಶಿವಕುಮಾರ್ ಸಾಹೇಬ್ರನ್ನ ನಿಮ್ಮ ಚಾನಲ್ ಮೂಲಕ ಕೂಡ ಮನವಿ ಮಾಡ್ಕೊತೀನಿ. ನಾನು ಇದು ಹಿಂದೆ ವಿಧಾನಸಭೆ ಕೂಡ ನಾನು ಮನವಿ ಮಾಡ್ಕೊಂಡಿದ್ದೆ, ದಯಮಾಡಿ ಬೆಂಗಳೂರಿನಲ್ಲಿ ಬಂದು ಪರಿಶೀಲನೆ ಮಾಡಿ, ಬೆಂಗಳೂರಿಗೆ ನೀವು ಬನ್ನಿ. ಇವತ್ತು ವಿಶ್ವೇಶ್ವರಯ್ಯನವರು ಕಟ್ಟಿರುವಂತ ಇದು 50 ವರ್ಷ ಹಳೆ ಕಾಂಪ್ಲೆಕ್ಸ್ ಪರಿಸ್ಥಿತಿ ಯಾವ ತರ ಆಗಿದೆ, ಇದ್ರ ಬಗ್ಗೆ ಏನ್ ಕ್ರಮ ತಗೊಂಡಿದ್ದೀರಾ ಈ ತರ ಅಂತ ನಾನು ಅವ್ರಿಗೆ ಕೂಡ ಹೇಳಿದ್ದೀನಿ. ಬಂದಿಲ್ಲ, ಮತ್ತೆ ಹೋಗಿ ಮನವಿ ಮಾಡ್ಕೊಂತೀನಿ. 100ಕ್ಕೆ 100 ಕಾಂಪ್ಲೆಕ್ಸ್ ಇತಿಹಾಸ ಇದೆ. ಜಯನಗರ ಏಷ್ಯಾದಲ್ಲಿ ನಂಬರ್ 1 ಕಾಂಪ್ಲೆಕ್ಸ್. ಈ ಪರಿಸ್ಥಿತಿ ಏನಾಗಿದೆ ಅದೊಂದು. ಎರಡನೇದು, ಮಹಿಳೆಯರಿಗೆ ಭದ್ರತೆಯನ್ನ ಕೊಡಬೇಕು ಅಂತ ಒಂದು ದೃಷ್ಟಿಯಿಂದ ಮಾತು ಕೊಟ್ಟಿದ್ವಿ. ಸುಮಾರು ಇವಾಗ ಇಡೀ ಬೆಂಗಳೂರಿಗೆ ಫಸ್ಟ್ ನಂಬರ್ 1 ಒಂದು ಮಾಡೆಲ್ ಮಾಡ್ತಾ ಇರೋದು ಜಯನಗರ ಕ್ಷೇತ್ರಕ್ಕೆ. ಇದರಲ್ಲಿ ಎಲ್ಲ ಕಡೆ CC ಕ್ಯಾಮ್ರಾ ಅಳವಡಿಸ್ಬಿಟ್ಟು ಮಾಡ್ತಾ ಇದೀವಿ. ಆಲ್ರೆಡಿ ಶುರು ಆಗಿದೆ, ಟೆಂಡರ್ ಹೋಗಿದೆ. ಜಯನಗರ ಸದ್ಯಕ್ಕೆ ನಾವು ಒಂದು 35 ಕಡೆ ನಾವು ಮಾಡ್ತಾ ಇದೀವಿ. 106 ಕಡೆ ಒಂದು ಹಾಕ್ಬಿಟ್ಟು ಇಡೀ ಜಯನಗರವನ್ನು ಒಂದು CCTV ಮಾಡಿಬಿಟ್ಟು ಒಂದು ಕಂಟ್ರೋಲ್ ತಗೊಂಡ್ಬರುವಂಥ ಕೆಲಸವನ್ನು ಮಾಡ್ತಾ ಇದ್ವಿ. ಇಡೀ ಬೆಂಗಳೂರಿಗೆ ಫಸ್ಟ್ ಮಾಡಲ್ ಅಂದೆ, ಫಸ್ಟ್ ಅಂದೆ ಅದಕ್ಕೋಸ್ಕರ ನಾವು ಒಂದು ಸಪ್ರೇಟ್ ಒಂದು ಬಿಲ್ಡಿಂಗ್ ಇದು ಇದೆ. ಆ ಬಿಲ್ಡಿಂಗಲ್ಲಿ ಎಲ್ಲ ಟೋಟಲ್ ಅಬ್ಸರ್ವರ್ ಹಾಕ್ಬಿಟ್ಟು ಕ್ರೀಡಾಂಗಣಗಳು ಆಗಿರ್ಬೋದು, ಎಲ್ಲೆಲ್ಲಿ MLAಗಳ ಆಫೀಸು, ಬೇರೆ ಬೇರೆ ಆಫೀಸ್ಗಳು, ಕಾರ್ಪೊರೇಷನ್ ಆಫೀಸು, ಕಾಂಪ್ಲೆಕ್ಸು, ಪಾರ್ಕ್ಗಳು, ಅದೆಲ್ಲ ಭದ್ರತೆ ಕಾಪಾಡೋಕ್ಕೆ CCTV ಕಂಟ್ರೋಲ್ ತಗೊಂಡ್ಬರ್ತಾ ಇದ್ದೀವಿ. ಓಕೆ ಸರ್, ಇವಾಗ ರಾಜಕೀಯದ ಲೈಫ್ ಇದ್ದಿದೆ, ಇವಾಗ ರಾಜಕೀಯದೆಲ್ಲ ಹೇಳಿದ್ರಿ. ಒಂದಷ್ಟು ಪರ್ಸನಲ್ ಲೈಫ್ ಬಗ್ಗೆ ಮಾತಾಡೋಣ ಸರ್. ಈಗ ಕಾರ್ಪೊರೇಟರ್ ಆಗೋಕ್ಕಿಂತ ಮುಂಚೆ, ಅಂದ್ರೆ ರಾಜಕೀಯ ರಂಗಕ್ಕೆ ಬರೋಕ್ಕಿಂತ ಮುಂಚೆ ಫ್ಯಾಮಿಲಿಗೆ ಒಂದಷ್ಟು ಟೈಮ್ ಕೊಡೋದು ಅದೆಲ್ಲ ಇರುತ್ತೆ. ಕಾರ್ಪೊರೇಟರ್ ಆದ್ರಿ, ಇವಾಗ MLA ಆದ್ರಿ, ಇವಾಗ್ಲೂ ಕೂಡ ಫ್ಯಾಮಿಲಿಗೆ ಅಷ್ಟೇ ಟೈಮ್ ಕೊಡ್ತೀರಾ? ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಸ್ವಲ್ಪ ಹೇಳಿ ಸರ್. ಮೇಡಮ್, ನಾನು ಆಕ್ಚುಲಿ ನಿಜ ಹೇಳಬೇಕು ಅಂತಂದ್ರೆ ಹಳ್ಳಿಯಿಂದ ಬಂದವರು. SLCಗೆ ಅಂತ ಬಂದವರು ನಾವು. SLCಗೆ ಅಂತ ಬಂದು ನಮ್ಮ ಉದ್ದೇಶ ಓದಕ್ಕೆ ಅಂತ ಬಂದೆ. ತುಮಕೂರು ಡಿಸ್ಟ್ರಿಕ್ಟ್ ಗುಬ್ಬಿ ತಾಲೂಕಿಂದ ಓದಕ್ಕೆ ಅಂತ ನಾನು ಬಂದಿದ್ದೆ. ಓದಕ್ಕೆ ಬಂದ್ಮೇಲೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ನಾನು ರಾಜಕೀಯಕ್ಕೆ ನಮ್ಗೆ ಆಸನೆ ಇಲ್ಲ. ರಾಜಕೀಯ ಮಾಡಬೇಕು ಅಂತ ನನಗೆ ಯಾರು ಒತ್ತಡ ಕೂಡ ಹಾಕಿಲ್ಲ. ನಾನು ಮೈಕೊಬ್ಬ ಜಾಯಿನ್ ಆದೆ. ನಾವು ನೋಡಿ ಹಸುವಿನ ಬಗ್ಗೆ ಹೋರಾಟ ಮಾಡಿದೀವಿ. ಅಂದ್ರೆ ಕಡು ಬಡತನದಿಂದ ಬಂದವರು, ನಾಳೆ ಹೆಂಗೆ ಊಟ, ನಾಳೆ ನನ್ನ ಊಟಕ್ಕೆ ಯಾವ ತರ ಅಂತ ಒಂದು ಆ ತರ ಹಸ್ಬಿತ್ತು ನಮ್ಗೆ. ಆದ್ರೆ ನಾನು ಕಷ್ಟಪಟ್ಟು ಇಡೀ ಒಂದು ಏನಾರ ಒಂದು ಸಾಧನೆ ಮಾಡಬೇಕು ಅಂತ ಬಂದೆ. ಮೈಕೋದಲ್ಲಿ ನಾನು ಜಾಯಿನ್ ಆದೆ, ಕೆಲಸಕ್ಕೆ ಜಾಯಿನ್ ಆದೆ. ಅವಾಗ ನನ್ನ ಆರ್ಥಿಕ ಸ್ಥಿತಿ ಸ್ವಲ್ಪ ಚೇಂಜ್ ಆಯ್ತು ನನಗೆ. ಅದಾದ್ಮೇಲೆ ಹಂಗೆ ರಾಜಕೀಯಕ್ಕೆ ಅಲ್ಲಿ ಯೂನಿಯನ್ ಲೀಡರ್ ಆದೆ. ಯೂನಿಯನ್ನಲ್ಲಿ ಸೇರ್ಕೊಂಡು ಅಲ್ಲಿ ಒಂದು ಪಬ್ಲಿಕ್ ಅಲ್ಲಿ ಕಾರ್ಮಿಕರ ಕೆಲಸವನ್ನ ಮಾಡ್ತಿದೆ. ಅದೇ ತರ 1996 ಮೊದಲೇ ಬಾರಿ ನಾನು ಕಾರ್ಪೊರೇಟ್. ಅಲ್ಲಿಂದ ನಾನು ಹಿಂತಿರುಗಿ ನೋಡಿಲ್ಲ. ಜನ ಮತ್ತೆ
ಹೋಗ್ತಿದ್ನಲ್ಲ ಅದೇ ಜನ ಮತ್ತೆ ನನಗೆ ಆಶೀರ್ವಾದವನ್ನು ಮಾಡಿದ್ರು ನನಗೆ. ಓಕೆ ಓಕೆ. ಅದಾದಮೇಲೆ 89ರಲ್ಲಿ 94 ಮದುವೆ ಆಗಿದ್ದು ನಾವು. ನನಗೆ 2 ಹೆಣ್ಮಕ್ಳಿದ್ದಾರೆ. ಒಬ್ಳು ಮದುವೆ ಮಾಡಿದ್ದೀನಿ, ಇನ್ನೊಬ್ಳು ಇದ್ದಾಳೆ. ಅವಳು ಕೂಡ ABP ನಲ್ಲಿ ವರ್ಕ್ ಮಾಡ್ತಿದ್ದಾಳೆ. ಇಡೀ ಮನೆ ಒಂಥರ ಸೋಷಿಯಲ್ ಆಕ್ಟಿವಿಟೀಸ್ ಮಾಡುವಂಥ ಒಂದು ಫ್ಯಾಮಿಲಿ. ನಮ್ಮ ತಂದೆ ರಾಗಿಗುಡ್ಡ ಟೆಂಪಲ್ ಅಲ್ಲಿ ಅರ್ಚಕರಾಗಿ ಪೂಜೆ ಮಾಡ್ತಾ ಇದ್ರು ನಮ್ಮಲ್ಲಿ. ನಾನು ಕೂಡ ಬೆಳಗ್ಗೆ ಅವ್ರ ಸಹಾಯ ಮಾಡ್ತಾ ಇದ್ದೆ. ಅರ್ಚಕರ ಫ್ಯಾಮಿಲಿಯಿಂದ ನಮ್ಮ ಬಂದವರು. ಜನ ಇವತ್ತು ನನ್ನ ಜಾತಿ ನೋಡಿಲ್ಲ, ಬೇರೆ ನೋಡಿಲ್ಲ. ಜನ ಎಲ್ಲ ನನ್ನ ಏನೋ ಒಂಥರ ಲೈಕ್ ಮಾಡಿದ್ರು, ಒಳ್ಳೆ ಮನುಷ್ಯ ಅವರು. ಅದಕ್ಕೋಸ್ಕರ ನಾನು ಯಾವತ್ತು ನಾನು ಬಡತನದಿಂದ ಬಂದೆ, ನಾನು ಅವಾಗ ನಾನೇ ಒಂದು ಸಂಸ್ಥೆ ಕಟ್ಟಿದೆ, ರಕ್ಷಾ ಫೌಂಡೇಶನ್ ಅಂತ ಒಂದು ಸಂಸ್ಥೆ. ಯಾತಕ್ಕೆ ಅಂತಂದ್ರೆ ಮಕ್ಕಳಿಗೆ ಎಜುಕೇಶನ್ ಕೊಡ್ಬೇಕು. ಅಕ್ಷರ, ಆರೋಗ್ಯ ಮತ್ತೆ ಅನ್ನ, ಈ 3 ನಾನು ಮಾಡಬೇಕು ಅಂತ ಮಕ್ಕಳನ್ನ ಇವತ್ತು ಓದಿಸ್ತಾ ಇದ್ದೀನಿ. ನಾನೇ ಒಂದು 2 ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ. ಅಪ್ಪ ಅಮ್ಮ ಎಲ್ಲ ಮಕ್ಕಳು ಅಡಾಪ್ಟ್ ಮಾಡಿಕೊಂಡು, ನನಗೆ ಎಷ್ಟು ಜನ ಮಕ್ಕಳು, 4 ಜನ ಮಕ್ಕಳು ಅಂತ ಹೇಳ್ತೀನಿ. ಆ ಥರ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ. ಆ ಮಕ್ಕಳು ಇವತ್ತು ಈ ಹಾಸ್ಟೆಲಲ್ಲಿ ಓದ್ತಾ ಇದೆ ಇದು. ಮತ್ತೆ 100 ಮಕ್ಕಳಿಗೆ ಇವತ್ತು ನಾನು ಸಹಾಯ ಮಾಡ್ತಾ ಇದ್ದೀನಿ. ಸುಮಾರು 1 ವರ್ಷಕ್ಕೆ 2 ಲಕ್ಷ ನೋಟ್ಬುಕ್ಗಳನ್ನ ನಾನು ಸರ್ಕಾರಿ ಶಾಲೆಗಳಿಗೆ ನಾನು ಕೊಡ್ತಾ ಇದ್ದೀನಿ. ತಾವು ನೋಡಿದಿರ ಅಂತ ಕಾಣಿಸುತ್ತೆ. ಅಂದ್ರೆ ಬರೀ ಬೆಂಗಳೂರು ಬಿಟ್ಟು, ಬೆಂಗಳೂರಲ್ಲಿ 50 ಶಾಲೆಗಳು, ಬೆಂಗಳೂರು ಬಿಟ್ಟು ಸುಮಾರು ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ಬಡ ಶಾಲೆಗಳಿದೆ ಅಲ್ಲಿ ಯಾವುದೋ ಒಂದು ಅರ್ಜಿ ನನಗೆ ಯಾರೋ ಕೊಟ್ಟರೆ ಅಲ್ಲಿ ಹೋಗಿ ನಾನು ಬುಕ್ಸ್ ಕೊಡುವಂತ ಮಾಡಿ 2 ಲಕ್ಷ ನೋಟ್ಬುಕ್ಗಳು, ಲ್ಯಾಪ್ಟಾಪ್ಗಳು, ಆಮೇಲೆ ವಿಕಲಾಂಗಚೇತನ ವಿದ್ಯಾರ್ಥಿಗಳಿಗೆ ವೀಲ್ ಚೇರ್ಗಳು ಕೊಡುವಂಥದ್ದು. ಈಗ ನನ್ನ ಲೈಫಲ್ಲಿ ಯಾರು ನನಗೆ ಈ ರಾಜ್ಯೋತ್ಸವಕ್ಕೆ ದುಡ್ಡು ಕೊಡಿ, ಬೇರೆ ಯಾವುದಕ್ಕೆ ದುಡ್ಡು ಕೊಡಿ, ಎಲ್ಲೋ ಒಂದು ಕಡೆ ಏನಪ್ಪ ರಾಜ್ಯೋತ್ಸವ ಅದು ಇದು ಮಾಡಿಕೊಂಡು ಹಾಳು ಮಾಡ್ಕೊಳ್ತಾರೆ. ಅದೇ ದುಡ್ಡು ಮಕ್ಳಿಗೆ ಕೊಟ್ಟರೆ, ಮಕ್ಳಿಗೆ ಒಂದು ಎಜುಕೇಶನ್ ಕೊಟ್ಟರೆ ನಿಜವಾಗ್ಲೂ ಅದೇ ದೇವ್ರ ಥರ. ಮಕ್ಕಳೇ ನಮಗೆ ದೇವ್ರ ಥರ. ಮಕ್ಳಿಗೋಸ್ಕರ ನಾವು 4 ದೇವರು, ನಾನೆಲ್ಲ ಹೇಳೋದಷ್ಟೇ, ದಯಮಾಡಿ 4 ಹೂವು ಕಡಿಮೆ ಹಾಕಿದ್ರು ದೇವ್ರಿಗೆ. ಯಾರೋ ಒಂದು ಪುಸ್ತಕ ಕೊಡಿ, ಒಂದು ಬಡ ಮಗುಗೆ, ಒಂದು ಬುಕ್ ಕೊಡ್ತು ಅಂದ್ರೆ ಅದೇ ನಿಜವಾಗ್ಲೂ ನಮಗೆ ದೇವ್ರ ಸೇವೆ ಮಾಡ್ದಂಗೆ ಆಗುತ್ತೆ ಅಂತ ಅನ್ಕೊಂಡು ಅದಕ್ಕೋಸ್ಕರ ಸಂಸ್ಥೆಯನ್ನು ಕಟ್ಟಿದ್ದೀನಿ, NGO. ನನಗೆಲ್ಲ ಫ್ರೆಂಡ್ಸ್ ಎಲ್ಲ ಕೈ ಜೋಡಿಸಿದ್ದಾರೆ, ಒಂದು ಒಳ್ಳೆ ಕೆಲಸ ಮಾಡ್ತೀನಿ. ಸರ್, ಇವಾಗ ಸುಮ್ಮನೆ ಒಂದು ಪಾರ್ಟ್ ಸರ್, ಏನಂತ ಹೇಳಿದ್ರೆ ನಾನು ಒಂದಷ್ಟು ಲೀಡರ್ಸ್ಗಳನ್ನ ಹೆಸರು ಹೇಳ್ತೀನಿ. ಆ ಹೆಸರು ಕೇಳಿದ ತಕ್ಷಣ ನಿಮ್ಮ ತಲೆಗೆ ಏನಂತ ಬರುತ್ತೆ ಹೇಳಬೇಕು. ಇದರಲ್ಲಿ BJP, ಕಾಂಗ್ರೆಸ್ ಇಬ್ರು ಲೀಡರ್ಸ್ ಹೆಸರಿರುತ್ತೆ, ಆಯ್ತಾ? ಓಕೆ, ಫಸ್ಟ್ ನೇಮು ಸರ್ ವಿಜಯೇಂದ್ರ. ವಿಜಯೇಂದ್ರ ರಾಜ್ಯದ ಒಂದು ಆಶಾ ಕಿರಣ. CM ಸಿದ್ದರಾಮಯ್ಯ. CM ಸಿದ್ದರಾಮಯ್ಯ ಒಂದು ಪ್ರಬುದ್ಧ. PS ಯಡಿಯೂರಪ್ಪ. ಯಡಿಯೂರಪ್ಪ ನಮ್ಮ ಮಾರ್ಗದರ್ಶಕ. ಓಕೆ. DCM DK ಶಿವಕುಮಾರ್. ಒಬ್ಬ ಕನಸುಗಾರ. ಓಕೆ. ಆರ್ ಅಶೋಕು ನಮ್ಮ ಮುಂದಿನ ಒಂದು ಒಳ್ಳೆಯ ಒಂದು ಇದಕ್ಕೆ ಹೋಗುವಂಥ ಒಬ್ಬ ವ್ಯಕ್ತಿ. ರಾಮಲಿಂಗ್ ರೆಡ್ಡಿ ಜೆಂಟ್ಲ್ಮ್ಯಾನ್. ಓಕೆ. CT ರವಿ. ಹೋರಾಟಗಾರ. ಓಕೆ. ಸೌಮ್ಯ ರೆಡ್ಡಿ ಅಪ್ರಬುದ್ಧತೆ. ಹೌದಾ? ಓಕೆ. ಮುನಿರತ್ನ ಕೆಲಸಗಾರ. ಓಕೆ. ರಾಹುಲ್ ಗಾಂಧಿ ಇನ್ನೂ ಕೂಡ ಎಳೆ ನಿಂಬೆಕಾಯಿ ಅಪ್ರಬುದ್ಧತೆ. ಓಕೆ. ಲಕ್ಷ್ಮೀ ಹೆಬ್ಬಾಳ್ಕರ್. ಅದೇ ಕಾರಣಕ್ಕೂ ಆತುರ ಕೊಡಬಾರ್ದು. ಅಂದ್ರೆ ಮಹಿಳೆ ಆತುರ ಅಂತಂದ್ರೆ ಮೀನ್ಸ್ ಏನೇ ಒಬ್ಬರು ಮಾತಾಡಿದ್ರು ಕೂಡ ಅದ್ರ ಬಗ್ಗೆ ನೀವು ಮಹಿಳೆಯರಿಗೆ ಕ್ಷಮಿಸುವಂತ ಗುಣ ಇರುತ್ತೆ. ತಾಯಿ ಮಹಿಳೆ ಅಂತೀವಿ, ಭೂಮಿ ತಾಯಿ ಮಹಿಳೆ ಅಂತೀವಿ, ಹೇಳ್ತೀವಿ ನನ್ನ ಮಹಿಳೆ. ಯಾರ ಏನು ಅಂದ್ರ ದೇವ್ರು ನೋಡ್ಕೊಳಪ್ಪ ಅಂತ ಕ್ಷಮಿಸುವಂತ ಯಾವತ್ತೊಬ್ರು ಗುಣ ಇದ್ದಾರೆ, ಅದು ಒಬ್ರು ಮಹಿಳೆ. ಅದು ಬಿಟ್ಟು ನೀವು ರೋಷವಾಗಿ ನಿಂತ್ಕೊಳ್ಳುವಂಥದ್ದು ಅದು ಮಹಿಳೆ ಅಂತ ಅದಂತಲ್ಲ. ಇಲ್ಲ ಬೈ ಚಾನ್ಸ್ ಅಂದಿದ್ರೆ ದೇವ್ರು ನೋಡ್ಕೊಳ್ತಾರೆ. ಅದು ಬಿಟ್ಟು ನೀವು ಇಷ್ಟು ದೊಡ್ಡ ಸ್ಟೀಲ್ ಮಾಡಿದ್ರೆ ಒಬ್ಬರು ಹೀರೋ ಮಾಡಿದಾಗ ಈ ಹೀರೋ ಮಾಡಿದ್ರೆ ಥ್ಯಾಂಕ್ಸ್ ಹೇಳ್ಬೇಕು ಅವ್ರು. ಮಹಿಳೆಯರಿಗೆ ಧನ್ಯವಾದ. BJP ನಿಮ್ಮ ಮೇಲೆ ತಗೊಂಡ್ಬಂದಿದ್ದೀರಾ, BJP ಒಬ್ಬನ ಹೀರೋ ಮಾಡಿದ್ರೆ ಧನ್ಯವಾದ. ಓಕೆ. ನರೇಂದ್ರ ಮೋದಿ ದೇಶದ ಪ್ರಭಾವಿ ನಾಯಕ. ಓಕೆ. CK ರಾಮಮೂರ್ತಿ. ಜನಸೇವಕ. ಓಕೆ. ಎಸ್ ಸರ್. ಸರ್, ಕ್ಷೇತ್ರದ ಬಗ್ಗೆನೇ ಒಂದಷ್ಟು ಕ್ವೆಶನ್ಗಳು. ಈ 16 ಓಟು ನಿಮಗೆ ತುಂಬ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. 16 ಜನ ನಿಮಗೆ ತುಂಬ ಬೆಸ್ಟ್ ಫ್ರೆಂಡ್ಸ್ ಅಂತ ಅಂದರೆ ಏನಾದ್ರು ತಪ್ಪಾಗುತ್ತಾ ಅದರಲ್ಲಿ?
ನಾನು ಗೆದ್ದಿದ್ದೆ ಹಿರಿಯ ನಾಗರಿಕರಿಂದ. ಎಸ್ 16 ಜನ ಯಾರಿದ್ದಾರೆ ನನ್ನ ಬ್ಯಾಲೆಟ್ ಓಪನ್ ಆದಾಗ ಅವರು ಹಿರಿಯರು ಏನು ಬಂದು ವೋಟ್ ಮಾಡಿದ್ರಲ್ಲ ಅದೇ ಕೌಂಟಿಂಗ್ ಆಗಿ ನಾನು ಜೀವ ಹೊಳ್ತಿದ್ದು. ಸೊ ಎಲ್ಲರೂ ಕೂಡ ನಾನು ಅಭಿನಂದನೆ ಹೇಳ್ತೀನಿ. ಎಸ್ ಕ್ಷೇತ್ರದಲ್ಲಿರುವ ಒಟ್ಟು ಮತದಾರರು ಎಷ್ಟು ಸರ್? ಟೋಟಲ್ 2,12,000 ಮತದಾರಿದ್ದಾರೆ. ಓಕೆ. ಅದರಲ್ಲಿ ಪುರುಷರು ಸಮಾನಾಂತರವಾಗಿದ್ದಾರೆ. ಅದಕ್ಕಿಂತ ಸುಮಾರು 56,000 ಜನ ಮಹಿಳೆಯರಿದ್ದಾರೆ. ಪುರುಷರಿದ್ದಾರೆ 56,000 ಜನ, ಸರಿ 1,02,000 ಜನ ಮಹಿಳೆಯರಿದ್ದಾರೆ. ಜಯನಗರದಲ್ಲಿ ಒಟ್ಟು ಎಷ್ಟು ಕಿಲೋಮೀಟರ್ ರಸ್ತೆ ಇದೆ ಸರ್? ಜಯನಗರದಲ್ಲಿ ಒಟ್ಟಾರೆ ಮೇಜರ್ ರಸ್ತೆಗಳು ಸುಮಾರು ಒಂದು 32 ಕಿಲೋಮೀಟರ್, ಎಲ್ಲ ಸೇರಿಸಿದ್ರೆ 32 ಕಿಲೋಮೀಟರ್ ಆಗುತ್ತೆ. 1,116 ರಸ್ತೆಗಳು ಬರ್ತಾ ಇದೆ, 62 ಪಾರ್ಕ್ ಬರ್ತಾ ಇದೆ, ಮತ್ತೆ 3-4 ಆಟದ ಮೈದಾನ ಇದೆ, 3 BBMP ಆಟದ ಮೈದಾನ, 2 ಯುವಜನ ಸೇವೆ ಆಟದ ಮೈದಾನ, 5 ಆಟದ ಮೈದಾನ ನಮ್ಮ ಜಯನಗರದಲ್ಲಿ ಬರ್ತಾ ಇದೆ. ನಮಗೆ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ, ಮತ್ತೆ ಒಂದು ಚಿಲ್ಡ್ರನ್ ಪ್ಲೇ ಇದೆ, ಎದುರುಗಡೆ ಒಂದು ಚಿಲ್ಡ್ರನ್ ಪ್ಲೇ ಗ್ರೌಂಡ್ ಬೇರೆ ಒಂದು ಮಾಡಿದ್ದೀವಿ. ನಾನು ಕಾರ್ಪೊರೇಟರ್ದಲ್ಲೇ ಮಾಡಿದ್ದೆ. ಇಷ್ಟು ಜಯನಗರ ಕ್ಷೇತ್ರದಲ್ಲಿ ಇದೆ. ಒಂದು ಕಾಂಪ್ಲೆಕ್ಸ್ ಇದೆ. ಎಷ್ಟು ಪಾರ್ಕ್ಗಳಿದೆ? 62 ಪಾರ್ಕ್ಗಳು, ಸಣ್ಣ ಪಾಠ ಎಲ್ಲ ಸೇರಿಸಿ, ಸಣ್ಣ ಪುಟ್ಟ ಸೇರಿಸಿ 62 ಪಾರ್ಕ್. ಎಷ್ಟು ದೇವಾಲಯಗಳಿದೆ ಸರ್? ಬುಲೋದಾಕ ಮೇನ್ ನಮಗೆ ದೇವಸ್ಥಾನ, ರಾಯಗುಡ್ಡ ದೇವಸ್ಥಾನ, ಜಯನಗರ ಫೋರ್ಟ್ ಬ್ಲಾಕು, ಈ ತರ ಲೆಕ್ಕ ಹಾಕೊಂಡು ಸುಮಾರು 12-13 ದೊಡ್ಡ ದೊಡ್ಡ ದೇವಸ್ಥಾನಗಳು ಬರುತ್ತೆ. ನಾನು ಶಾಸಕರಾದ್ಮೇಲೆ ಎಲ್ಲ ದೇವಸ್ಥಾನಗಳಿಗೆ ಈಗಾಗಲೇ 3 ಲಕ್ಷ 5 ಲಕ್ಷ ರೂಪಾಯಿ ಘೋಷಣೆಯನ್ನ ಮಾಡಿದೀವಿ. ಸುಮಾರು 13-15 ದೇವಸ್ಥಾನಗಳಿಗೆ ಸಣ್ಣ ಪುಟ್ಟ ಸೇರಿಸಿ ಆ ದೇವಸ್ಥಾನಕ್ಕೆಲ್ಲ ನಾವು ಹಿಮಾರಮ್ಮ ಟೆಂಪಲ್ ಇದೆ, ಕರಿಮಾರಿ ಅಂತೆಲ್ಲ ಸೇರಿಸ್ಬಿಟ್ಟು ಒಂದು 22-23 ದೇವಸ್ಥಾನ. ಓಕೆ. ಮಾಲ್ಗಳು, ಶಾಪಿಂಗ್ ಕಾಂಪ್ಲೆಕ್ಸ್ಗಳು ಅಂತ ಎಷ್ಟಿದೆ ಸರ್? ಶಾಪಿಂಗ್ ಕಾಂಪ್ಲೆಕ್ಸ್ ನಾನು ಹೋಗೋದೇ ಇಲ್ಲ. 2 ಕಾಂಪ್ಲೆಕ್ಸ್ ಬರುತ್ತೆ. ಒಂದು ಜಯನಗರ ಫೋರ್ಟ್ ಬ್ಲಾಕಲ್ಲಿ ಒಂದು ನಮ್ಮದೇ ಕಾಂಪ್ಲೆಕ್ಸ್ ಇದೆ, BBMP ಕಾಂಪ್ಲೆಕ್ಸ್. ಎರಡನೇದು ಒಂದು ಮಂತ್ರಿ ಮಾಲ್ ಇದೆ. ಇದೊಂದು 3 ಕಾಂಪ್ಲೆಕ್ಸ್ ಮಾಲ್ಗಳು. ಎಷ್ಟು ಬಸ್ ಸ್ಟಾಪ್ ಇದೆ ಸರ್? ಅಯ್ಯೋ, ಬಸ್ ಸ್ಟಾಪ್ಗಳಿಗೆಲ್ಲ ತೆಗೆದುಬಿಟ್ಟಿದ್ದಾರೆ. ಒಂದು ಬಸ್ ಸ್ಟಾಪ್ಗಳು ಒಂದು 27 ಬಸ್ ಸ್ಟಾಪ್ ಬರುತ್ತೆ, ಎಲ್ಲ ಸೇರಿಸಿ. ನಾನು ಸರ್ವೆ ಮಾಡಿಸಿದ್ದೀನಿ ಮೊನ್ನೆ. ಯಾಕೆ ಸರ್ವೆ ಮಾಡಿಸಿದ್ದೀನಿ ಅಂತಂದ್ರೆ MLA ಫಂಡ್ ಇಂದ ಬಸ್ ಸ್ಟ್ಯಾಂಡ್ ಕಟ್ಟೋದಕ್ಕೆ ಯಾವ ಹೊಡೆದೋಗಿದೆ ಆ ಥರದ್ದು ಯಾವ ಒಂದು ಮಾಡಿಸಿದ್ದೀನಿ. ಆ ಥರ ಇನ್ನ ನಮಗೆ ಮಾಡಬೇಕು ಅಂತ ಇದೆ. ಈಗಾಗಲೇ ನಾನು ಗೆದ್ದ ಮೇಲೆ ಇವಾಗ ಸಮುದಾಯ ಭವನಗಳು ಸುಮಾರು 5-6 ಸಮುದಾಯ ಭವನಕ್ಕೆ ನಾನು ದುಡ್ಡು ಕೊಟ್ಟಿದ್ದೀನಿ. ನಾವು ನಮ್ಮ MLA ಫಂಡ್ ಏನು ಬರುತ್ತೆ, MLA ಫಂಡ್ ಅಲ್ಲಿ ರಾಯಗುಡ್ಡ ಸ್ಲಮ್ಸ್ ಕೇಳಿಲ್ಲ. ಸ್ಲಮ್ಸ್ ವೆರಿ ಮುಖ್ಯ. ಬರೀ ನಾವು ಅಫಿಷಿಯಲ್ ಮಾಲ್ಗಳು ಕೇಳ್ತೀವಿ, ಈ ಸ್ಲಮ್ಸ್ ಕೂಡ ನಮಗೆ ಸುಮಾರು 7 ಸ್ಲಮ್ ಬರುತ್ತೆ. ಅದ್ರಲ್ಲಿ ಆಲ್ರೆಡಿ 3-4 ಕಡೆ ಸಮುದಾಯ ಭವನ ಕಟ್ತಾ ಇದ್ದೀವಿ. ಬಡವರಿಗೆ ಒಂದು ಒಳ್ಳೇದಾಗ್ಲಿ ಅಂತ ಒಂದು ಸಮುದಾಯ ಭವನ, ಅಫಿಷಿಯಲ್ ಏರಿಯಾದಲ್ಲಿ ಲೈಬ್ರರಿ ಕಟ್ಟುವಂಥದ್ದು, ಈ ಅಸೋಸಿಯೇಷನ್ಗೆ ನಾವು ದುಡ್ಡು ಕೊಟ್ಟು ಬಿಲ್ಡಿಂಗ್ ಕಟ್ಟುವಂಥದ್ದು, ಶಟ್ಲ್ ಬ್ಯಾಡ್ಮಿಂಟನ್ ಅಲ್ಲಿ ಒಂದು ಮಾಡಿದ್ದೀವಿ, ಒಂದು ಓಪನ್ ಮಾಡ್ತಾ ಇದ್ದೀವಿ. ಅನೇಕ ಕಾರ್ಯಚಟುವಟಿಕೆ ದಿನನಿತ್ಯ ಮಾಡ್ತಾರೆ. ಈಗ ಜಯನಗರ ಅಂದ್ರೆ ಹೈಫೈ ಜನರು ಎಜುಕೇಟೆಡ್ ಇದ್ದಾರೆ, ಅದ್ರ ಜೊತೆಗೆ ಈ ಸ್ಲಮ್ಗಳು ಕೂಡ ಇದೆ. ಅವುಗಳ ಅಭಿವೃದ್ಧಿಗೋಸ್ಕರ ನೀವೇನ್ ಮಾಡಿದ್ದೀರಾ ಸರ್? 1 ಲಕ್ಷ ಅಫಿಷಿಯಲ್ಸ್ ಇದ್ರೆ 1,10,000 ನಮಗೆ ಸ್ಲಮ್ಸೇ ಇದೆ. ಈ ದೃಷ್ಟಿಯಿಂದ ಕೆಲವು ಸ್ಲಮ್ ಅಲ್ಲಿ ಈಗಾಗಲೇ ನಾವು ಸಮುದಾಯ ಭವನ ಕಟ್ಸಿದ್ದೀವಿ, ಉದ್ಘಾಟನೆ ರೆಡಿ ಇದೆ. ಅದಾದ್ಮೇಲೆ ಇನ್ನ ಸುಮಾರು ಮಾಡ್ಬೇಕು, ಡೆವಲಪ್ಮೆಂಟ್ ಮಾಡಬೇಕು. ಅದಕ್ಕೆ ನಮ್ಮ ಹತ್ರ ಹಕ್ಕುಪತ್ರವನ್ನ ಕೊಡಬೇಕು. ಕಳೆದ ಸುಮಾರು 6 ವರ್ಷದಿಂದ 4,000 ಹಕ್ಕುಪತ್ರವನ್ನ ಕೊಟ್ಟಿಲ್ಲ. ಈಗಾಗಲೇ ಕೊಡಕ್ಕೆ ಶುರು ಮಾಡ್ತೀವಿ. ಈ ಸರ್ಕಾರದಲ್ಲಿ ಕೇಳ್ಕೊಂಡಿದ್ದೀವಿ ಹಕ್ಕುಪತ್ರ ಕೊಡಿ ಅಂತ ಕೊಡ. ಎಷ್ಟು ಸ್ಕೂಲು ಕಾಲೇಜ್ಗಳಿದೆ ಸರ್? ಮೇಡಮ್, ಹೈಯೆಸ್ಟ್ ನಮ್ದು ವ್ಯವಸಾಯ ಹಬ್ಬ ಅಂತಂದ್ರೆ 2, ಒಂದು ಗೋಲ್ಡ್, ಒಂದು ಕಾಲೇಜ್ಗಳು. ಸುಮಾರು ಒಂದು 17 ಒಳ್ಳೊಳ್ಳೆ ಕಾಲೇಜ್ಗಳು ಬರ್ತದೆ ನಮಗೆ. ನಮ್ಮ ಸರ್ಕಾರಿ ಶಾಲೆಗಳೇ ಕಡಿಮೆ, ಬರೀ ಪ್ರೈವೇಟ್ ಶಾಲೆಗಳು ಜಾಸ್ತಿ ಇದೆ. ವಿಜಯ ಕಾಲೇಜ್ ಇದೆ, ವಿಜಯ ಜೂನಿಯರ್, ಆ ಥರ ಎಲ್ಲ VT ತಗೊಂಡ್ರೆ ಮಿಡ್ಲ್ ಕ್ಲಾಸ್ ಕಾಲೇಜ್ಗಳು ಒಂದು 26-27 ಕಾಲೇಜ್ಗಳು ಬರುತ್ತೆ. ಒಂದು ಗೌರ್ಮೆಂಟ್ ಶಾಲೆಗಳೇ ಒಂದು 6 ಗೌರ್ಮೆಂಟ್ ಶಾಲೆಗಳು ಬರುತ್ತೆ ನಮಗೆ. ಮತ್ತೆ ಇನ್ನು ಲೈಬ್ರರಿ ಒಂದು ಮಾಡಿದ್ದೀವಿ. ಅಲ್ಲಿ ನಾವು ಉಚಿತವಾಗಿ SLC ಮತ್ತು PUC ಮಕ್ಕಳಿಗೆ ಉಚಿತವಾಗಿ ನಾವು ಟ್ಯೂಷನ್ ಕೊಡ್ತಾ ಇದ್ದೀವಿ. ನಾವು ಅಲ್ಲಿ ಈಗಾಗಲೇ ಕೊಡ್ತಾ ಇದ್ದೀವಿ. ನಾವು ಶುರು ಮಾಡಿದ್ದೀವಿ ಕೊಡೋಕ್ಕೆ. ಓಕೆ ಸರ್, ನೀವು ಕ್ಷೇತ್ರದ ಶಾಸಕರಾಗಿ ಕ್ಷೇತ್ರದ ಜನರಿಗೆ ಏನು ಹೇಳ್ತೀರಾ ಸರ್? ಹೇಳಿ. ಈಗ ನಾನು ಹೇಳ್ತಾ ಇರೋದೇನು ಅವಲೇ ಹೇಳಿದೆ, ದಯಮಾಡಿ ಕ್ಷೇತ್ರವನ್ನು ಡೆವಲಪ್ಮೆಂಟ್ ಮಾಡಬೇಕು. ಈ ಸರ್ಕಾರ ಯಾವುದೇ ಒಂದು ನಮಗೆ ಅನುದಾನವನ್ನು ಇಡೀ ಬೆಂಗಳೂರಿಗೆ ಕೊಡ್ತಾ ಇಲ್ಲ. ಯಾಕೆ ಅಂದರೆ ಎಲ್ಲ ತೊಗೊಂಡೋಗಿ ಬೇರೆ ಬೇರೆ ಕಡೆ ಇದು ಮಾಡ್ತಿದ್ದಾರೆ. ಬೆಂಗಳೂರು ನಗರದಲ್ಲಿ 60% ನಾವು ದುಡ್ಡನ್ನ ಜನರೇಟ್ ಮಾಡ್ತಾ ಇರೋದು ಬೆಂಗಳೂರು ನಗರ, ಇಡೀ ಕರ್ನಾಟಕಕ್ಕೆ. ಆದರೆ ಬೆಂಗಳೂರು ನಗರಕ್ಕೆ ಏನು ಕೊಡ್ತಿಲ್ಲ. ಈ ದೃಷ್ಟಿಯಿಂದ ಬೆಂಗಳೂರು ನಗರ ಡೆವಲಪ್ಮೆಂಟ್ಗೆ
ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅಂತ ಏನು ಒಂದು ಪರಿಕಲ್ಪನೆ ಇಟ್ಕೊಂಡಿದ್ದೀರಾ, ದಯಮಾಡಿ ಹಣವನ್ನು ಕೊಡಿ. ಇವತ್ತು ರಸ್ತೆಯಲ್ಲಿ ಗುಂಡಿಗಳಿದೆಯಾ, ಗುಂಡಿಲಿ ರಸ್ತೆ ಇದೆಯಾ ಗೊತ್ತಾಗ್ತಿಲ್ಲ. ಯಾವುದೇ ಒಂದು ಬೆಂಗಳೂರಿನಲ್ಲಿ ಯಾವುದೇ ರಸ್ತೆಗಳು ಗುಂಡಿಗಳು ಬೆಳೆದಿದೆ, ದಯಮಾಡಿ ಅದನ್ನು ಫಿಲಪ್ ಮಾಡಿಸಿ. ಸುಮಾರು ನಮ್ಮ ಪ್ರಕಾರ ಒಂದೊಂದು ಕಾನ್ಸ್ಟಿಟ್ಯೂನ್ಸಿ 100 ಕೋಟಿ ಬೇಕಾಗುತ್ತೆ. ನೀವೇ ಸರ್ವೆ ಮಾಡಿಸಿ, ಹೈದರಾಬಾದ್ ನೋಡ್ಕೊಂಬನ್ನಿ, ಚೆನ್ನೈ ನೋಡ್ಕೊಂಬನ್ನಿ. ಬೆಂಗಳೂರು ನಗರದಲ್ಲಿ ದಯಮಾಡಿ ಬೇರೆ ಬೇರೆ ದೊಡ್ಡ ದೊಡ್ಡ ಲಾಂಗ್ ಪ್ರಾಜೆಕ್ಟ್ ಬಿಟ್ಬಿಟ್ಟು ಶಾರ್ಟ್ ಪ್ರಾಜೆಕ್ಟ್ ಏನು ಮಾಡಬೇಕು, ಫಸ್ಟ್ ರಸ್ತೆ ಗುಂಡಿಗಳನ್ನ ಬಿಚ್ಚಿ ಅಂತ ನಾನು ಕೇಳ್ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ ಸರ್, ಥ್ಯಾಂಕ್ ಯು ಸರ್ ನನಗೆ ಟೈಮ್ ಕೊಟ್ಟಿದ್ದಕ್ಕೆ. ಇದಿಷ್ಟು ಜಯನಗರ ಶಾಸಕ ಸಿ.ಕೆ. ರಾಮಮೂರ್ತಿ ಅವರ ಮನದಾಳದ ಮಾತು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ವಿಶೇಷ ಅತಿಥಿಯೊಂದಿಗೆ ಬರ್ತೀನಿ. ನೋಡ್ತಾ ಇರಿ ಫಸ್ಟ್ ವ್ಯೂ ಕನ್ನಡ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.